ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾಥು ಕೂಡ. ಪ್ರಶಾಂತ್, ನಾಟ್ ಟೇಕಿಂಗ್ ಅ ಡಿಸಿಷನ್ ಈಸ್ ಆಲ್ಸೋ ಡಿಸಿಷನ್ ಅಂತ ಅಂತಾರೆ. ಹೈಕಮಾಂಡ್ ಹಾಗೆ ಯೋಚನೆ ಮಾಡ್ತಾ ಇರೋ ಹಂಗಿದೆ. ಎಷ್ಟು ದಿವಸ ನಡ್ಕೊಂಡು ಹೋಗುತ್ತೋ ನಡ್ಕೊಂಡು ಹೋಗಲಿ ಅಂತ. ಬಟ್ ಇದೇ ರೀತಿಯಲ್ಲಿ ಏನೂ ಹೇಳದೆ ಮುಂದುವರಿಸ್ಕೊಂಡು ಹೋದರೆ ಸಚಿವಾಕಾಂಕ್ಷಿಗಳಿಗೆ ಒಂದು ಚಡಪಡಿಕೆ ಶುರುವಾಗುತ್ತೆ. ಅದೇ ನೋಡಿ, ಇದು ಎರಡೂ ರೀತಿ. ದಿಸ್ ಇಸ್ ಅ ಡಬಲ್ ಎಜ್ ಸ್ವರ್ಡ್. ಎರಡಲ್ಲಗಿನ ಕತ್ತಿ ಇದು. ಹೌದು. ಸಚಿವಾಕಾಂಕ್ಷಿಗಳು ಎಷ್ಟು ತಳಮಳ ಇರ್ತಾರೋ, ನಾಳೆ ನೀವು ತೆಗೆದ್ರೆ ಆ ಸಚಿವರೇನು ಶಾಸಕರ ಆಗ್ತಾರಲ್ಲ, ಅವರು ಈ ತಳಮಳವನ್ನು ಇನ್ನೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗಿ ಒಂದು ಬಂಡಾಯವನ್ನು ಸೃಷ್ಟಿಸ್ತಾರೆ. ಹೀಗಾಗಿ ಬರೀ ಸಚಿವ ಸಂಪುಟ ಪುನಾರಚನೆ ಯಾರನ್ನೋ ಮಾಡಬೇಕು ಯಾರನ್ನೋ ಮಾಡಬಾರ್ದು ಅನ್ನೋದು ಮಾತ್ರ ಸಮಸ್ಯೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ದ್ಯಾಟ್ ಈಸ್ ಎ ರೂಟೀನ್ ಪ್ರೊಸೆಸ್ ಇನ್ ಪಾಲಿಟಿಕ್ಸ್ ಆ್ಯಂಡ್ ಫಾರ್ ಪೊಲಿಟಿಕಲ್ ಪಾರ್ಟೀಸ್. ಇಲ್ಲಿ ಭಾಳ ದೊಡ್ಡ ಸಮಸ್ಯೆ ಇರ್ತಕ್ಕಂಥದ್ದು ನಿರ್ಧಾರ ಏನು ತೆಗೆದುಕೊಳ್ಬೇಕು ಅಂತ. ನೀವು ಏನೇ ನಿರ್ಧಾರ ತೆಗೆದುಕೊಂಡ್ರೂ ಒಂದು ರೀತಿ ಎರಡೂ ಬದಿಯ ಪ್ರಪಾತ ಇದೆ, ಅಥವಾ ಎರಡೂ ಬದಿ ಏರಿಕೆ ಕೂಡ ಇದೆ. ಈಗ ಸಿದ್ದರಾಮಯ್ಯನವರನ್ನು ತೆಗೆದು ಡಿ ಕೆ ಶಿವಕುಮಾರನ್ನು ಮಾಡೋದಾದರೆ ಅದರ ಪ್ರೋಸ್ ಆ್ಯಂಡ್ ಕಾನ್ಸ್ ಇದೆ. ಡಿ ಕೆ ಶಿವಕುಮಾರ್ನ ಸಮಾಧಾನ ಪಡಿಸ್ತಾ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸೋದಾದರೆ ಅದರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಇದೆ. ಎರಡೂ ಬದಿಯಲ್ಲಿ ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದಾಗ ಹೈಕಮಾಂಡ್ ಒಂದು ಗಟ್ ಫೀಲಿಂಗ್ ಮೇಲೆ, ಒಂದು ಫ್ಯೂಚರಿಸ್ಟಿಕ್ ಮೇಲೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನನಗನ್ಸುತ್ತೆ ನೀವೇನು ಹೇಳಿದ್ರಲ್ವ, ಹೈಕಮಾಂಡ್ ವ್ಯತಿರಿಕ್ತ ನಿರ್ಣಯವನ್ನು ಪ್ರಕಟಿಸಬೇಕು ಅಂತಿಲ್ಲ. ಓಕೆ ಓಕೆ ಅದರ ಅರ್ಥ ಅಂದರೆ ನಾಳೆ ಡಿ ಕೆ ಶಿವಕುಮಾರ್ನ ಕರೆದು ನಿಮ್ಮನ್ನು ಮಾಡಲ್ಲ ರೀ ಅಂತ ಹೇಳೋದೇ ಇಲ್ಲ ಅವರು. ಯಾಕೆ ಹೇಳಬೇಕು ಅದನ್ನು? ನೋಡೋಣ ಇರಿ ಅಂತ ಹೇಳ್ತಿದ್ದಾರೆ. 6 ತಿಂಗಳಿಂದ ಹೇಳ್ತಿದ್ದಾರೆ. ನನಗನ್ಸುತ್ತೆ ಕರ್ನಾಟಕದ ರಾಜಕಾರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಇದು ನೋಡ್ಲಿಕ್ಕೆ ಸಿಕ್ಕಿರಲಿಲ್ಲ. ಹಿಂದೆ ಬಂಗಾರಪ್ಪನವರಿದ್ದಾಗ, ದೇವೇಗೌಡರಿದ್ದಾಗ ಇದು ಒಂದು ಕಡೆ ಕಾಂಗ್ರೆಸ್ನಲ್ಲಿ, ಒಂದು ಕಡೆ ಜನತಾದಳದಲ್ಲಿ ಇದು ನೋಡ್ಲಿಕ್ಕೆ ಸಿಕ್ಕಿತ್ತು. ದೇವೇಗೌಡರು ಚಟಪಡಿಸ್ತಾ ಇದ್ರು, ನಾನು ಮುಖ್ಯಮಂತ್ರಿ ಆಗಬೇಕು. ಎಲ್ಲಿಂದಲೋ ಬಂದು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದರು ಅಂತ ದೇವೇಗೌಡರಿಗೆ ಕೋಪ ಇತ್ತು. ಬಂಗಾರಪ್ಪನವ್ರಿಗೂ ಅನಿಸ್ತಾ ಇತ್ತು ನನ್ನ ಕುರ್ಚಿ ಅದು ಮುಖ್ಯಮಂತ್ರಿ ಸ್ಥಾನ ಅಂತ. ಏಕಾಏಕಿ ವೀರೇಂದ್ರ ಪಾಟೀಲ್ರನ್ನ ಕರ್ಕೊಂಡು ಬಂದು ಸಂಸ್ಥಾ ಕಾಂಗ್ರೆಸ್ನಿಂದ ಇಲ್ಲಿ ಬಂದು ಅವರನ್ನು ಮುಖ್ಯಮಂತ್ರಿ, ಅಂದರೆ ಅವ್ರ ನೇತೃತ್ವದಲ್ಲೇ ಚುನಾವಣೆ ಗೆದ್ದರು, ಬಟ್ ಅವರು ಮುಖ್ಯಮಂತ್ರಿ ಆದರು. ಬಂಗಾರಪ್ಪನವ್ರಿಗೆ ಆ ಚಡಪಟಿಕೆ ನಿಶ್ಚಿತವಾಗಿತ್ತು. ಯಡಿಯೂರಪ್ಪನವ್ರಿಗೂ ಆ ಚಡಪಟಿಕೆ ಇತ್ತು, ಬಟ್ ಬಿ ಜೆ ಪಿ ಹೈಕಮಾಂಡ್ ಏನು ಅವರನ್ನು ತಡೆದಿರಲಿಲ್ಲ. ಅವರು 94ಕ್ಕೆ ಯಡಿಯೂರಪ್ಪನವ್ರ ಬಗ್ಗೆ ಸಂಯುಕ್ತ ಕರ್ನಾಟಕದಲ್ಲಿ ನಾನು ಓದಿದ್ದೀನಿ, ಮುಖ್ಯಮಂತ್ರಿ ಆಗಲಿಕ್ಕೆ ಸಫಾರಿ ಸೂಟ್ ಹೊಲಿಸ್ಬಿಟ್ರು ಅಂತ. ಹೌದು. ಅವರು 94ರಲ್ಲಿ ಬಂದಿದ್ದು 2004ಕ್ಕೆ ಅವ್ರಿಗೆ ಉಪಮುಖ್ಯಮಂತ್ರಿ ಒಲಿತು. 2008ಕ್ಕೆ ಮುಖ್ಯಮಂತ್ರಿ ಆದರು. ಆದರೆ ಡಿ ಕೆ ಶಿವಕುಮಾರ್ದು ಇದೊಂದು ಬೇರೆ. ಅವ್ರಿಗನ್ಸುತ್ತೆ 2023ರಲ್ಲಿ ನಾನು ಪೂರ್ತಿ ರಿಸೋರ್ಸಸ್ ತಂದೆ, ನಾನು ಪಾರ್ಟಿ ಆರ್ಗನೈಸೇಷನ್ ಮಾಡಿದೆ, ಸಿದ್ದರಾಮಯ್ಯನವ್ರ ನಾಯಕತ್ವ ಇತ್ತು, ನಾವು ಅಧಿಕಾರಕ್ಕೆ ಬಂದ್ವಿ, ಆಯ್ತಲ್ಲ 2.5 ವರ್ಷ, ಈಗ ನನಗೆ ಯಾಕೆ ಕೊಡಲ್ಲ ಅಂತಕ್ಕಂಥದ್ದು ಅವ್ರದ್ದೊಂದು ಲೆಜಿಟಿಮೇಟ್ ಪ್ರಶ್ನೆ. ಅದು ಪ್ರಶ್ನೆ ಲೆಜಿಟಿಮೇಟ್ ಆಗಿದೆ, ಬಟ್ ಉತ್ತರ ಕಾಂಪ್ಲೆಕ್ಸ್ ಆಗಿದೆ. ಹೀಗಾಗಿ ಅವ್ರು ಅಂದರೆ ಪಾಪ ಹುಟ್ಟಿದಹಬ್ಬವನ್ನು 64ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಯಾಕಂದರೆ ಅವ್ರಿಗೆ ಡೆಡ್ಲೈನ್ ಮೇಲೆ ಈಗ ನವೆಂಬರ್ 21 ಅಂತ ಹೇಳಿದರು, ಜನವರಿ ಸಂಕ್ರಾಂತಿ ಮುಗಿದ ಮೇಲೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವರ ಬೆಂಬಲಿಗರು ಹೇಳಿದರು. ಇಕ್ಬಾಲ್ ಹುಸೇನ್ ಅಂತರೂ ಒಂದೊಂದು ಡೇಟ್ ಕೊಡ್ತಾನೆ ಬಂದರು. ಹೌದು. ಈಗ ಬರ್ಡೇ ಡೇಟು ಯಾರೋ ಕೊಟ್ಟಿದ್ರು ಅವರ ಬೆಂಬಲಿಗರು. ಕರೆಕ್ಟ್. ಬರ್ಡೇಗೆ ಹ್ಯಾಪಿ ನ್ಯೂಸ್ ಬರುತ್ತೆ ಅಂತಕ್ಕಂಥದ್ದು. ಬಟ್ ನನಗನ್ಸುತ್ತೆ ಇದು ಅದೃಷ್ಟದ ಆಟವೋ, ಪಾಲಿಟಿಕ್ಸ್ನ ನೈಜ ಕುಸ್ತಿ ಆಟವೋ, ಇನ್ನೂವರೆಗಂತೂ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಈಸ್ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಕಂಡು ಬರ್ತಾ ಇಲ್ಲ. ನವೆಂಬರ್ವರೆಗೂ ನಮಗೆ ಅನಿಸ್ತಾ ಇತ್ತು ಡಿ ಕೆ ಶಿವಕುಮಾರ್ ಹೇಗೋ ಮಾಡಿ ಹೈಕಮಾಂಡನ್ನು ಒಂದು ಸಲ ಮನವೊಲಿಸಿ ಬಂದು ಕುರ್ಚಿ ಮೇಲೆ ಕೂತ್ಬಿಡ್ತಾರೇನೋ ಅಂತ. ಬಟ್ ಹಾಗೆ ಅನ್ನಿಸ್ತಾ ಇಲ್ಲ. ಬಟ್ ಎಷ್ಟು ದಿನಗಳವರೆಗೆ ಇದನ್ನು ಜಗ್ಕೊಂಡು ಹೋಗ್ಲಿಕ್ಕೆ ಹೈಕಮಾಂಡ್ಗೆ ಸಾಧ್ಯ ಆಗುತ್ತೆ? ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿ ಏನಿದೆ? ಡಿ ಕೆ ಶಿವಕುಮಾರ್ ಎಷ್ಟು ದಿನಗಳವರೆಗೆ ತಾಳ್ಮೆಯಿಂದ ಕಾಯ್ತಾರೆ? ಈ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಬಳಿ ಇಲ್ಲ. ಅವರವರ ಅಂತರ್ಯದಲ್ಲಿ ಮಾತ್ರ ಈ ಪ್ರಶ್ನೆಗಳಿಗೆ ಉತ್ತರಗಳಿವೆ. ಮಾರುತೇಶ, ಅದೊಂದಾಗ್ಬಿಡ್ಲಿ ಇದೊಂದಾಗ್ಬಿಡ್ಲಿ ಅನ್ಕೊಳ್ತಾ ಇಲ್ಲಿ ತನಕ ಬಂತು. ಈಗ ಜೂನ್ ಎಂಡಿಗೆ ವಿಧಾನ ಪರಿಷತ್ತು, ರಾಜ್ಯಸಭಾ ಎಲೆಕ್ಷನ್, ಅಲ್ಲಿ ತನಕ ಗ್ಯಾಪ್ ಇದೆ ರಿಯಾಕ್ಟಿವಿಟಿ ಮಾಡೋದಕ್ಕೆ. MLAಗಳ ದಿಲ್ಲಿ ಪ್ರವಾಸ ನಿರೀಕ್ಷಿತವಾ? ಈಗ ಸಚಿವ ಸಂಪುಟ ಪುನರ್ರಚನೆಗೆ ಆಗ್ರಹಿಸಿ ಸಚಿವಾಕಾಂಕ್ಷಿಗಳು ದೆಹಲಿಗೆ ಪ್ರವಾಸ ಹೋಗೋದು ಖಚಿತ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಯಾಕೆಂದರೆ ಈ ಹಿಂದೆ ಹೋದಂಥ ಸಂದರ್ಭದಲ್ಲಿ
ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿ ಮಾತ್ರ ವಾಪಸ್ ಬಂದಿದ್ರು. ಮತ್ತೊಮ್ಮೆ ನಾವು ಬರ್ತೀವಿ ಅಂತ ಅವಳು ಬಹಳ ಖಚಿತವಾಗಿ ಹೇಳಿದ್ದಾರೆ. ಕೇರಳದ CM ಆಯ್ಕೆಯ ಕಾರಣಕ್ಕಾಗಿ ಅವರು ಹೋಗಿರಲಿಲ್ಲ. ಇಲ್ಲಾಂದಿದ್ರೆ ಅದು ಇಲ್ಲ, ಆ ಸಮಸ್ಯೆ ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ಒಂದು ರೌಂಡ್ ಎಲ್ಲರೂ ಕೂಡ ದೆಹಲಿ ಪ್ರವಾಸಕ್ಕೆ ಹೋಗ್ತಾ ಇದ್ರು. ಇನ್ನೊಂದು ಕಡೆ ಹೈಕಮಾಂಡ್ ಕಳೆದ ಅಂದರೆ ನವೆಂಬರ್ನಿಂದಲೂ ಕೂಡ ಈ ವಿಚಾರದಲ್ಲಿ ಎಷ್ಟು ಪ್ರೆಷರ್ ಬಿಲ್ಡ್ ಆಗಿದೆ. ಶಾಸಕರುಗಳು ದೆಹಲಿ ಪ್ರವಾಸವನ್ನು ಮಾಡಿದ್ರು, ಎಲ್ಲ ರೀತಿಯಾದಂಥ ಒತ್ತಡಗಳು ಹೈಕಮಾಂಡ್ ಮೇಲೆ ಹಾಕಿದ್ರೂ ಕೂಡ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಗೋಜಿಗೆ ಹೋಗ್ತಾ ಇಲ್ಲ. ಇದರ ಅರ್ಥ ಹೈಕಮಾಂಡ್ ಈ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಇನ್ನೂ ಸದೃಢವಾಗಿ ಇಲ್ಲ ಅನ್ನೋದನ್ನು ಸೂಚಿಸ್ತಾ ಇತ್ತು. ಅಥವಾ ನಾವು ಈ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಇದು ಸೂಕ್ತ ಸಮಯ ಅಲ್ಲ, ಇದನ್ನು ಹಾಗೆ ಮುಂದಕ್ಕೆ ಹಾಕೋಣ, ಅಥವಾ ಸಮಯ ವಿಳಂಬ ಆದಷ್ಟು ಹೊಸ ಪರಿಹಾರ ಮಾರ್ಗಗಳೇನಾದರೂ ಸಿಗಬಹುದೇನೋ ಅನ್ನುವಂತಹ ಇಂಗಿತದಲ್ಲಿ ಹೈಕಮಾಂಡ್ ಇತ್ತು. ಆದರೆ ಒಂದಾದ ಬಳಿಕ ಒಂದು ಸಮಸ್ಯೆಗಳು ಹೈಕಮಾಂಡ್ಗೆ ಎದುರಾಗ್ತಾನೆ ಇದ್ದಾವೆ. ಅದು ಕಳೆದ ನವೆಂಬರ್ನಲ್ಲಿ ಸಂದರ್ಭದಲ್ಲಿ ಅಧಿವೇಶನ ಬಂತು, ಪಂಚರಾಜ್ಯ ಚುನಾವಣಾ ಫಲಿತಾಂಶ ಆಯಿತು. ಈಗೆಲ್ಲ ಆದ ಮೇಲೆ ಈಗ ಕರಿಬಹುದು ಅನ್ನುವಂಥ ನಿರೀಕ್ಷೆಗಳನ್ನು ಇಟ್ಕೊಳ್ಳುವಂತಹ ಸಂದರ್ಭದಲ್ಲೇ ವಿಧಾನ ಪರಿಷತ್ ಚುನಾವಣೆ ಮತ್ತು ರಾಜ್ಯಸಭೆ ಚುನಾವಣೆ ಇದೆರಡೂ ಕೂಡ ಈಗ ಎದುರಾಗಿದೆ. ಇಲ್ಲಿ ಗಮನಿಸಬೇಕಾಗಿರೋದೇನು ಅಂದರೆ ಕಾಂಗ್ರೆಸ್ನ ಶಾಸಕರೇ ಮತದಾನವನ್ನ ಮಾಡ್ತಾರೆ, ರಾಜ್ಯಸಭೆಗೆ ಚುನಾವಣಾ ಏಜೆಂಟ್ಗೆ ತೋರಿಸಿ ಮತ ಹಾಕ್ತಾರೆ, ಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆಗೋದಕ್ಕೆ ರಹಸ್ಯ ಮತದಾನ ಇರುತ್ತೆ. ಸೊ ಈಗ ಹೈಕಮಾಂಡ್ ಈ ಸಂದರ್ಭದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾದ್ರೆ ಅದು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಯ ಮೇಲೂ ಆತಂಕ ಬೀಳಬಹುದು ಅನ್ನುವಂಥ ಲೆಕ್ಕಾಚಾರಗಳು ಹೊಸದಾಗಿ ಕಾಂಗ್ರೆಸ್ನ ಒಳಗೆ ಚರ್ಚೆ ನಡೀತಾ ಇದೆ. ಅಂದ್ರೆ ಈಗಲೂ ಕೂಡ ಯಾವುದೇ ನಿರ್ಧಾರ ಅಂದರೆ ಈ ತಿಂಗಳಿನಲ್ಲಿ ಮೇ ತಿಂಗಳಿನಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ. ಜೂನ್ 25-30 ವಿಧಾನ ಪರಿಷತ್ ಮತ್ತು ರಾಜ್ಯಸಭೆ ಎರಡೂ ಚುನಾವಣೆಗಳ ಬಳಿಕ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅಂತ ಈಗ ಒಂದು ಹೊಸ ಚರ್ಚೆ ಶುರುವಾಗಿದೆ. ಆದರೆ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಡವನ್ನು ಹಾಕುವಂತಹ ಪ್ರಯತ್ನ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಒಂದು ಮಾಹಿತಿಯ ಪ್ರಕಾರ 23ರ ಬಳಿಕ ಹೈಕಮಾಂಡ್ ಕರೀದೇ ಇದ್ರೂ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಪುನರ್ರಚನೆಗೆ ಆಗ್ರಹಿಸಿ ಅಥವಾ ಆ ಥರದ ಒಂದು ಕ್ಲಿಯರೆನ್ಸ್ಗಾಗಿ ದೆಹಲಿ ಪ್ರವಾಸವನ್ನ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. DK ಶಿವಕುಮಾರ್ ತಮ್ಮ ಬರ್ತಡೇ ಅಂದ್ರೆ ಇವತ್ತನೇ ಬರ್ತಡೇಯ ಮುಗಿಸಿ ಅವರು ಕೂಡ ದೆಹಲಿ ಪ್ರಯಾಣವನ್ನು ಬೆಳೆಸಿ ಅವರು ಹಕ್ಕು ಮಂಡನೆಗೆ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ಸಚಿವಾಕಾಂಕ್ಷಿಗಳು ಕೂಡ ದೆಹಲಿ ಪರೇಡ್ ಅನ್ನ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಂದ್ರೆ ಮೂರೂ ಆಯಾಮಗಳಲ್ಲೂ ಕೂಡ ಹೈಕಮಾಂಡ್ನ ಮೇಲೆ ಪ್ರೆಷರ್ ಬಿಲ್ಡ್ ಮಾಡುವಂತ ಪ್ರಯತ್ನಗಳು ಆಗ್ತಾ ಇದೆ. ಆದರೆ ಹೈಕಮಾಂಡ್ ಈ ಪ್ರೆಷರ್ಗೆ ಪರಿಹಾರ ಕಂಡುಕೊಳ್ಳುತ್ತಾ ಅಥವಾ ಈ ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡುವಂತ ಪರಿಸ್ಥಿತಿಯಲ್ಲಿ ಇದೆಯಾ ಅಂತ ನೋಡಿದ್ರೆ ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ ಅನ್ನೋದು ಯಾಕೆ ಸುಮ್ಮನೆ ಜೇನುಗುಡಿ ಕಲ್ಲು ಹೊಡೆದಂಗೆ ಅನ್ನೋ ಆಲೋಚನೆ ಅವ್ರಿಗೂ ಬರಬಹುದಲ್ಲ ಪ್ರಶಾಂತ್? ಇಲ್ಲ, ನಂದು ಪ್ರಶ್ನೆ ಮಾರುತೇಶ್ಗೂ ಖಂಡಿತವಾಗಿ ಮಹಾರಾಷ್ಟ್ರದ ರಾಜಕಾರಣವನ್ನು ನೋಡಿದಾಗ ಮಹಾರಾಷ್ಟ್ರದ ರಾಜಕಾರಣವನ್ನು ನಾವು ನೋಡ್ತಾ ಇದ್ದಾಗ ಅಲ್ಲಿ ಉದ್ಧವ್ ಠಾಕ್ರೆ ಕಾಂಗ್ರೆಸ್ಸು NCP ಎಲ್ಲ ಸುಸೂತ್ರವಾಗಿ ನಡೆದಿತ್ತು. ಎಲ್ಲ ಒಂದು ರೀತಿ ಅದು ಆಟ ಕೆಡಿಸಿದ್ದೇ ವಿಧಾನ ಪರಿಷತ್ತಿನ ಚುನಾವಣೆ. ಕರೆಕ್ಟ್, ಹೌದು, ಮಹಾರಾಷ್ಟ್ರದಲ್ಲಿ. ಸೊ ಈ ವಿಧಾನ ಪರಿಷತ್ತಿನ ಚುನಾವಣೆಯ ಒಳಗಡೆ DK ಶಿವಕುಮಾರ್ಗೆ ಏನಾದರೂ ಒಂದು ಸ್ಪಷ್ಟ ಅಭಿಪ್ರಾಯವನ್ನು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಣಯವನ್ನು ಹೇಳದೇ ಇದ್ದಾಗ ವಿಧಾನ ಪರಿಷತ್ತಿನ ಚುನಾವಣೆ ಮತ್ತು ರಾಜ್ಯಸಭಾ ಚುನಾವಣೆ DK ಶಿವಕುಮಾರ್ ಲೀವರೇಜ್ ಪಾಯಿಂಟ್ ಆಗಿ ಬಳಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಎಷ್ಟುಂಟು ಅದರ ಬಗ್ಗೆ ಶಾಸಕರು ಏನು ಹೇಳ್ತಾರೆ? ಯಾಕಂದರೆ ಈಗ ರಾಜ್ಯಸಭೆ ಏನು ಬರ್ತವೆ ನಿಶ್ಚಿತವಾಗಿ BJP ಒಂದು ತೆಗೆದುಕೊಳ್ಳುತ್ತೆ. ಒಂದು ತೆಗೆದುಕೊಂಡ್ಮೇಲೆ ಅವ್ರ ಹತ್ರ 20 ಖಾಲಿ ಉಳಿತವೆ, JDS ಹತ್ರ 19 ಉಳಿತವೆ, ಕಾಂಗ್ರೆಸ್ಸಿಗೆ 3 ಸಿಗಬಹುದು ಅಂದ್ಕೊಳ್ಳೋಣ ನಾವು. ವಿಧಾನ ಪರಿಷತ್ನಲ್ಲೂ ಕೂಡ ನಿಶ್ಚಿತವಾಗಿರ್ತಕ್ಕಂಥ ಚುನಾವಣೆಯ ಸಂದರ್ಭದಲ್ಲಿ ಒಂದು ಲಿವರೇಜ್ ಪಾಯಿಂಟಾಗಿ DK ಶಿವಕುಮಾರ್ ಅದನ್ನು ಬಳಸ್ಕೊಳ್ತಾರೆ. ಒಂದು ವೇಳೆ ಏನೂ ಭರವಸೆಯನ್ನು ಹೈಕಮಾಂಡ್ ಕೊಡದೇ ಇದ್ದರೆ ಆ ರೀತಿಯ ಸಾಧ್ಯತೆಗಳು ಉಂಟಾ ಅಥವಾ ಇಲ್ಲ? DK ಶಿವಕುಮಾರ್ ಚುನಾವಣೆಯ ಸಂದರ್ಭದಲ್ಲಿ ಡಿಸ್ಟರ್ಬ್ ಮಾಡಲ್ಲ, ನಾನು ಹೈಕಮಾಂಡ್ ಏನು ಹೇಳುತ್ತೆ ಅದು ಕೇಳ್ತೀನಿ ಮತ್ತೆ ನಾನು ಕಾಯ್ತೀನಿ ಅನ್ನುವ ಮೈಂಡಲ್ಲಿ ಮೂಡ್ ಸೆಟ್ಟಲ್ಲಿ ಕಾಣ್ತಾನೆ. ಅಲ್ಲ, ಈ ಚುನಾವಣೆಗೂ ಮುನ್ನ ಹೈಕಮಾಂಡ್ ಯಾವುದೇ ಸ್ಪಷ್ಟ ಸಂದೇಶಗಳನ್ನು ನೀಡದೇ ಇದ್ರೆ DK ಶಿವಕುಮಾರ್ ಯಾವುದೇ ಅಂಥದ್ದೊಂದು ಪ್ರಯತ್ನಗಳಿಗೆ ಮುಂದಾಗಲ್ಲ ಅನ್ನೋದು ಭಾಳ ಸ್ಪಷ್ಟ. ಒಂದು ವೇಳೆ ಹೈಕಮಾಂಡ್ ಇಲ್ಲ ನೀವು ಚುನಾವಣೆಯನ್ನು ಮುಗಿಸಿದ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅಂದಾಗ ಚುನಾವಣೆಯನ್ನು ಸುಸೂತ್ರವಾಗಿ ಮಾಡುವಂಥ ಜವಾಬ್ದಾರಿ DK ಶಿವಕುಮಾರ್ ಅವರು ಹೊತ್ಕೊಳ್ತಾರೆ. CM ಕೂಡ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಈಗ ಕುತೂಹಲ ಇರೋದು ಚುನಾವಣೆಗೂ ಮುಂಚೆ ಇವರನ್ನು ಕರೆಸಿದ್ರೆ ಏನಾದರೂ ಸ್ಪಷ್ಟ ಭರವಸೆಯನ್ನು ಕೊಡ್ತಾರಾ ಅಥವಾ ಈ ಚುನಾವಣೆಗಳು ಇರುವ ಕಾರಣಕ್ಕಾಗಿ ನಾವು ಈಗ ತೀರ್ಮಾನವನ್ನು ಮಾಡೋದಿಲ್ಲ,
ಚುನಾವಣೆಯ ಬಳಿಕ ತೀರ್ಮಾನ ಮಾಡ್ತೀವಿ ಅಂದರೆ ಅದು ಚುನಾವಣೆಯ ಮೇಲೆ ಎಫೆಕ್ಟ್ ಆಗೋದಿಲ್ಲ. ಅಥವಾ ಈ ತೀರ್ಮಾನವನ್ನು ಅಥವಾ CM ಸಿದ್ದರಾಮಯ್ಯನವ್ರನ್ನ ಬದಲಾಯಿಸ್ತೀವಿ ಅನ್ನುವಂಥ ತೀರ್ಮಾನಗಳೇನಾದ್ರು ತೆಗೆದುಕೊಂಡ್ರೆ, ಅಥವಾ DK ಶಿವಕುಮಾರ್ ಅವ್ರನ್ನ ನಾವು ಮುಖ್ಯಮಂತ್ರಿ ಮಾಡಲ್ಲ ಅನ್ನುವಂಥ ಕ್ಲಿಯರ್ ಮೆಸೇಜ್ ಏನಾದ್ರು ಬಂದರೆ ಅದು ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ. ಯಾವುದೇ ತೀರ್ಮಾನಗಳು ತೆಗೆದುಕೊಳ್ಳದೆ ಇದ್ರೆ DK ಶಿವಕುಮಾರ್ ಇಷ್ಟು ದಿನ ಕಾಯ್ದವರು ಇನ್ನೂ ಒಂದು ತಿಂಗಳು ಕಾಯೋಣ ಅನ್ನುವಂಥ ಆಶಾಭಾವನೆಯಲ್ಲೇ ಬರ್ತಾರೆ ವಿನಃ ಆ ರೀತಿ ರೆಬೆಲ್ ಕ್ಯಾರೆಕ್ಟರ್ನ ಇಲ್ಲಿಯ ತನಕ DK ಶಿವಕುಮಾರ್ ಅವರು ಈ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಎಲ್ಲಿಯ ತನಕ ತೋರಿಸಿಲ್ಲ. ಅವರ ಪರವಾಗಿ ಶಾಸಕರುಗಳು ಹೇಳ್ತಿದ್ದಾರೆ, ಅವರ ಪರವಾಗಿ ಶಾಸಕರುಗಳು ಅಗ್ರೆಸಿವ್ ಆಗಿ ಮಾತನಾಡ್ತಿದ್ದಾರೆ. ಆದ್ರೆ DK ಶಿವಕುಮಾರ್ ಸ್ವತಃ ಆ ಒಂದು ಮೂವ್ ಇನ್ನೂ ಕೂಡ ಮಾಡಿಲ್ಲ. ವಿಧಾನಸಭೆ ವಿಧಾನ ಪರಿಷತ್ ಚುನಾವಣೆ ಮಾರುತೇಶ್, ದಾವಣಗೆರೆಯಲ್ಲಿ ಏನು ನೋಡ್ಲಿಕ್ಕೆ ಸಿಕ್ತು ಅದು ಮತ್ತೊಮ್ಮೆ ರಾಜ್ಯಸಭಾ ಟಿಕೆಟ್ ಹಂಚಿಕೆಯಲ್ಲಿ, ವಿಧಾನ ಪರಿಷತ್ ಟಿಕೆಟ್ ಹಂಚಿಕೆಯಲ್ಲಿ ಆ ಪೈಪೋಟಿ ನೋಡ್ಲಿಕ್ಕೆ ಸಿಗ್ಬೋದು ಅನ್ನೋದು ನನ್ನ ಅಂದಾಜು, ನನ್ನ ಕ್ಯಾಲ್ಕುಲೇಷನ್. ಯಾಕಂದರೆ ಈ ಮ್ಯಾಟ್ರ್ ಸೆಟ್ಲ್ ಆಗಲ್ಲ ಅನ್ನೋದು ಸ್ಪಷ್ಟ. ನನಗೇನು ಅನ್ಸಲ್ಲ ಈ ಮ್ಯಾಟ್ರ್ ಒಂದು ತಿಂಗಳಲ್ಲಿ ಸೆಟ್ಲ್ ಆಗುತ್ತೆ ಅಂತ. ಹಾಗಿರುವಾಗ ಅದು ಟಿಕೆಟ್ ಹಂಚಿಕೆಯಲ್ಲಿ ಅದು ಇನ್ನೊಂದು ಆಮ್ನೆ ಸಾಮ್ನೆ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಅಂತ ನನಗನ್ಸುತ್ತೆ. ಆ ರೀತಿಯ ಇಂಡಿಕೇಶನ್ಸ್ ಉಂಟಾ ಕಾಂಗ್ರೆಸ್ ಎರಡೂ ಕ್ಯಾಂಪ್ಗಳಿಂದ? ಅಲ್ಲ, ತಿಕ್ಕಾಟ ಅಂತೂ ನಿಶ್ಚಿತವಾಗಿಯೂ ಇದ್ದೇ ಇರುತ್ತೆ. ಯಾಕಂದರೆ ತಮ್ಮವರು ಪರಿಷತ್ ಸದಸ್ಯರಾಗಬೇಕು ಅನ್ನುವಂಥ ಬಯಕೆ ಮುಖ್ಯಮಂತ್ರಿಗಳು ಇರುತ್ತೆ. DK ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರನ್ನು ಪರಿಷತ್ ಸ್ಥಾನಕ್ಕೆ ಕೂರಿಸಬೇಕು ಅನ್ನುವಂತಹ ಬಯಕೆ ಅವ್ರಿಗೂ ಕೂಡ ಇರುತ್ತೆ. ಆದರೆ ಹೈಕಮಾಂಡ್ ಈ ಎರಡೂ ಬಣದ ನಾಯಕರ ಸಲಹೆಗಳನ್ನು ಅಥವಾ ಶಿಫಾರಸುಗಳನ್ನು ಎಷ್ಟರ ಮಟ್ಟಿಗೆ ಒಪ್ತಾರೆ ಅನ್ನೋದು ಕೂಡ ಅಷ್ಟೇ ಪ್ರಮುಖ. ಯಾಕಂದರೆ ಇಲ್ಲಿಯ ತನಕ ಸಿದ್ದರಾಮಯ್ಯನವರ ಆಪ್ತ ಬಳಗದ ಮೇಲೆ ಆಗಿರ್ತಕ್ಕಂಥ ಹೈಕಮಾಂಡ್ ಆಕ್ಷನ್ಸ್ ಅನ್ನ ಸಿದ್ದರಾಮಯ್ಯನವರು ವಿರೋಧಿಸ ಸಾಧ್ಯ ಆಗಲಿಲ್ಲ. ಸಿದ್ದರಾಮಯ್ಯವರು ಅದನ್ನು ಒಪ್ಕೊಂಡೇ ಮುಂದಡೆದಿದ್ದಾರೆ. ಸಿದ್ದರಾಮಯ್ಯನವರಿಗೆ ಇದೊಂದು ವಿಧಾನ ಪರಿಷತ್ ಸ್ಥಾನದಲ್ಲಿ ಹೆಚ್ಚು ಕಮ್ಮಿ ಆಗುವಂಥದ್ದು ಯಾವುದೇ ಮ್ಯಾಟ್ರ್ ಅಲ್ಲ. ಅವರಿಗೆ CM ಕುರ್ಚಿಯಲ್ಲಿ ಆಗುವಂತಹ ಬದಲಾವಣೆ ಏನಾದರೂ ಇದ್ರೆ ಮಾತ್ರ ಅವರಿಗೆ ಮ್ಯಾಟ್ರ್ ಆಗುತ್ತೆ ವಿನಃ ಈ ರಾಜ್ಯಸಭೆ ಚುನಾವಣೆಗಳಿಗಾಗಲಿ ಪರಿಷತ್ ಚುನಾವಣೆಗಳಿಗಾಗಲಿ ಸಿದ್ದರಾಮಯ್ಯನವರು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ DK ಶಿವಕುಮಾರ್ ಅವರು ನಿಶ್ಚಿತವಾಗಿಯೂ ತಮ್ಮ ಬೆಂಬಲಿಗರನ್ನ ಹೆಚ್ಚು ಪರಿಷತ್ ಸ್ಥಾನಗಳಿಗೆ ಕಳಿಸಬೇಕು, ರಾಜ್ಯಸಭೆಗೆ ಕಳಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಒಂದು ಪೈಪೋಟಿಯನ್ನು ನಿಶ್ಚಿತವಾಗಿ DK ಶಿವಕುಮಾರ್ ಅವರು ಮಾಡ್ತಾರೆ. ಸಿದ್ದರಾಮಯ್ಯನವರು ಪೈಪೋಟಿ ಮಾಡಿದರೂ ಕೂಡ ಹೈಕಮಾಂಡ್ ಈ ನಿರ್ಧಾರವನ್ನು ತೆಗೆದುಕೊಂಡಾಗ ಅದನ್ನು ವಿರೋಧಿಸುವ ಹಂತಕ್ಕೆ ಸಿದ್ದರಾಮಯ್ಯನವರು ಕೂಡ ಹೋಗೋದಿಲ್ಲ. ನಿಶ್ಚಿತವಾಗಿಯೂ ಎರಡೂ ಬಣದಲ್ಲೂ ಕೂಡ ಆಯ್ಕೆಯ ಸಂದರ್ಭದಲ್ಲಿ ತಿಕ್ಕಾಟಗಳು ಏರ್ಪಡ್ತವೆ. ಹೈಕಮಾಂಡ್ ಇದನ್ನು ಸುಸೂತ್ರವಾಗಿಯೂ ನಡೆಸುತ್ತೆ ಅನ್ನುವಂಥ ವಿಶ್ವಾಸ ಕೂಡ ಇದ್ದಂಗೆ ಕಾಣಿಸ್ತಾ ಇದೆ. ಪ್ರಶಾಂತ್ ಸರ್. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.